ನನ್ನ ಹೆಸರು ಶಾಂತಗೌಡ, ಎಮ್ನೂರು ಅಕ್ರೇಜ ಗ್ರಾಮದವರು, ತಾಲೂಕು ಹುಣಸಿಗೆ. ಮಾರ್ಷಲ್ ಕಂಪ್ನಿ ಗೊಬ್ಬರದ ಇಲ್ಲಿ ನಮ್ಮ ಎಡ್ಳಿ ಕ್ಯಾಂಪ್ನಾಗ ವೆಂಕಟೇಶ್ ರೆಡ್ಡಿ ಅಂತಕ್ಕೆ ನಮ್ಮ ದೋಸ್ತವ. ಅವು 2 ವರ್ಷದಿಂದ ಈ ಕಂಪ್ನಿ ಗೊಬ್ಬರ ಯೂಸ್ ಮಾಡೋದು ನಾನು ನೋಡಿದ್ದೆ. ಅವ್ರು ಹೇಳಿದ್ರು, ಈ ವರ್ಷ ಗೌಡ್ರೆ ನೀವು ನಮ್ಮ ಗೊಬ್ಬರ ಕಂಪ್ನಿ ಗೊಬ್ಬರ ಯೂಸ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಾದ ಸಲ ನಾನು ಈ ವರ್ಷ ಕಂಪ್ನಿ DAP 10-20 ಬಾರಿಸೋಳು ಎಲ್ಲ 3 ಗೊಬ್ಬರ ಬರ್ತವ್ರದ್ದು. ನಾನು ವರ್ಷ ಎಕರೆ 10 ಚೀಲ ಗೊಬ್ಬರ ಹಾಕ್ತಿದ್ದೆ. ನಾನು ಈ ವರ್ಷ ಏನಪ್ಪ ಅಂದ್ರೆ 1 ಚೀಲ ಕಮ್ಮಿ ಮಾಡಿ 6 ಚೀಲ ಗೊಬ್ಬರ ಹಾಕಿ ನಾನು. ಅಂದ್ರೆ ಎಕರೆಗೆ 4 ಚೀಲ ಗೊಬ್ಬರನ ಹೋಯ್ತು. ಅಷ್ಟು ಲಾಭ ಆದ್ರೂ ಈಗ ಬೆಳೆ ವರ್ಷ 10 ಚೀಲ ಗೊಬ್ಬರ ಹಾಕಿದ್ಕಿಂತ ಚಲೋನ ಅದ. ಇದರಿಂದ ಆರ್ಗಾನಿಕ್ ಗೊಬ್ಬರ, ರಾಸಾಯನಿಕ ಗೊಬ್ಬರದಿಂದ ಹಾಕಿದ್ರೆ ಮೊದಲ ಕೆಂಪು ರೋಗ, ಬೆಂಕಿ ರೋಗ ಅದು ಏನು ಬರ್ತದೆ. ಈ ವರ್ಷ ಬೆಂಕಿ ರೋಗನಿಲ್ಲ, ಕೆಂಪು ರೋಗನಿಲ್ಲ, ಒಳ್ಳೆ ರಿಸಲ್ಟ್ ಬಂದದ. ತಾವಾದ್ರೂ ಮುಂದೆ ಈ ಮಾರ್ಷಲ್ ಕಂಪ್ನಿನ ಗೊಬ್ಬರ ಯೂಸ್ ಮಾಡಿ ಹೆಚ್ಚಿನ ಲಾಭ ಪಡಿಬೇಕಂತ ನಿಮ್ಮ ಬಳಿ ನಾ ಕೇಳ್ಕೊತೀನಿ. ಆ್ಯಕ್ಚುಲಿ ಎಲ್ಲ ನಮ್ಮ ಹುಣಸಿ ತಾಲೂಕು ರೈತರು, ಯಾತ್ರಿ ಡಿಸ್ಟ್ರಿಕ್ಟ್ ರೈತರು, ಇಲ್ಲಿ ಏನು ಕೌಳಿ ಬೆಳೆ ಅಂತ ರೈತರಿಗೆ ನಾ ಏನು ಹೇಳ್ದಪ್ಪ ಅಂತಂದ್ರೆ, ಈಗ ಯಾಕಂದ್ರೆ ಈಗ ಇದು ನಮ್ಮ ಎಡ್ಳಿ ಕ್ಯಾಂಪ್ ವೆಂಕಟೇಶ್ ರೆಡ್ಡಿ ಹೇಳಿ ನನಗೆ ಹೊಸ್ದಾಗಿ ಮಾಡಿಂದ ನನಗೆ ಅನುಭವ ಆಗಿದೆ. ಈಗ ಹೆಚ್ಚಿನ ಉಳಿತಾಯ ಆಗ್ತದೆ ಎಕರೆಲಿಂದ. ಈಗ ಈ ವರ್ಷ ನನಗೆ 3,000 ರೂಪಾಯಿ ಉಳಿಕೆ ಎಕರೆಲಿಂದ. ಈ ಬ್ಯಾಸ್ಬಿಕ್ ಮಾಡಿದಪ್ಪ ಅಂದ್ರೆ ನಾವು ವರ್ಷಕ್ಕೆ ಗೊಬ್ಬರ ಕಮ್ಮಿ ಮಾಡಿ ಈ ವರ್ಷ ಎಕರೆಗೆ 2 ಚೀಲ ಹಾಕಿನಂದ್ರೆ ಮುಂದೆ ಬ್ಯಾಸಿ ಪೀಕಿ ಎಕರೆಗೆ 1.5 ಚೀಲ ಹಂಗಾಗಿ ವರ್ಷ ಕಮ್ಮಿ ಮಾಡಿದ್ರೆ ನನಗೆ ಅನುಭವ ಜಾಸ್ತಿ ಆಗ್ತದೆ. ಈಗ ಅನುಭವ ಆಗ್ಯದ ನನಗೆ. 2 ಚೀಲ ಹಾಕಿನ 6 ಚೀಲ ಗೊಬ್ಬರದಾಗ 10 ಚೀಲ 6 ಚೀಲದಾಗ ನಾನು ಈಗ ಅನುಭವ ಕಂಡಂಗೆ ಆಗಿದೆ. ಈಗ ಯಾರಾದ್ರೂ ರೈತರಿಗೆ ಹೆಚ್ಚಿನ ಇದನ್ನು ಯೂಸ್ ಮಾಡಿ ಹೆಚ್ಚಿನ ಲಾಭ ಉಳಿತಾಯ ಮಾಡಬೇಕು. ಯಾಕಂದ್ರೆ ಆರ್ಗ್ಯಾನಿಕ್ ಗೊಬ್ಬರದಿಂದ ಮುಂದೆ ಊಟ ಮಾಡಿದ್ರೆ ರೋಗ ರುಚಿ ಇರೋದಿಲ್ಲ. ಈ ಸುಡುಗಾಡ ಕೆಮಿಕಲ್ಸ್ ಗೊಬ್ಬರ ಹಾಕಲಿಂದ ಎಲ್ಲ ಮುಂದಿನ ಪೀಳಿಗೆಗೆ ಅಂತ ವಿಷಯ ಆಗಿ ಯಾರನ್ನು ಬೇಸ್ ಹಾಕಿನ ಖರೀದಿ ಮಾಡಿದ್ರೆ ಇದು ಆಕರ್ಲಿಂದ ಊಟ ಮಾಡಿದ್ರೆ ಮುಂದೆ ಆರೋಗ್ಯ ಒಳ್ಳೇದಾಗ್ತದೆ ಅಂತಕ್ಕೆ ನನ್ನ ಅನಿಸಿಕೆ. ಎಲ್ಲ ರೈತರು ಇದನ್ನು ಉಪಯೋಗ ಮಾಡ್ಕೊಂಡಕ್ಕೆ ಟೋಟಲ್ ನಮ್ಮದು 24 ಎಕರೆ ಯೂಸ್ ಮಾಡೀನಿ. ಎಲ್ಲ ರೈತರು ಇದ್ರನ್ನ ಯೂಸ್ ಮಾಡಿ ಗೊಬ್ಬರದ ಉಪಯೋಗ ಮಾಡ್ಕೋರಿ. ಊಟ ಮಾಡಲಿ ಅಂದ್ರೆ ಮುಂದೆ ಹೋಗೋ ರುಚಿಗೂ ಅನುಕೂಲ ಆಗ್ತದೆ ಅಂತ ನಾ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊಂತೀನಿ.